ಗಲ್ಫ್ ಯುದ್ಧದ 27ನೇ ದಿನ ಇರಾನ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ನೋಡಿ, ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಹುತೇಕ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯನ್ನು ಕೂಡ ಮಾಡಲಾಗಿತ್ತು. ಈಗ ಮತ್ತೊಬ್ಬ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಮೂಲಕ ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 27ನೇ ದಿನ. ಇವತ್ತು ಇರಾನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಮತ್ತೊಬ್ಬ ಲೀಡರ್ ಅನ್ನ ಹೊಡೆದು ಉಳಿಸಿದೆ. ನೇವಿ ಮುಖ್ಯಸ್ಥನನ್ನ ಹತ್ಯೆಗೈದಂತ ಇಸ್ರೇಲ್ ದಾಳಿಗೆ ಬಲಿಯಾದ ಕಮಾಂಡರ್ ಅಲಿ ರೆಜಾ ತಂಗಸೆರೆ, ಹಾರ್ಮೋಸ್ ಜಲಸಂಧಿ ಉಸ್ತುವಾರಿಯಾಗಿದ್ದಂಥವ, ಈಗ ಆತನನ್ನ ಹತ್ಯೆ ಮಾಡಿರೋದು. ಇರಾನ್ ನೇವಿ ಮುಖ್ಯಸ್ಥ ಆಗಿದ್ದಂಥ ತಂಗಸೆರಿ, ಆತನ ಹತ್ಯೆಯನ್ನ ಇರಾನ್ ದೃಢಪಡಿಸಿಲ್ಲ, ಆದ್ರೆ ಇಸ್ರೇಲ್ ಆ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ. ಇಸ್ರೇಲ್ ಇದುವರೆಗೂ ಇರಾನ್ನ 14ಕ್ಕೂ ಹೆಚ್ಚು ಟಾಪ್ ಲೀಡರ್ಗಳನ್ನು ಹತ್ಯೆ ಮಾಡಿದೆ. ಮೊದಲ ದಿನದ ದಾಳಿಯಲ್ಲಿ ಖಮೇನಿ ಸೇರಿ 7 ಟಾಪ್ ನಾಯಕರ ಹತ್ಯೆಗೈದಿತ್ತು. ನಂತರದ ದಿನದಲ್ಲಿ ಐಆರ್ಜಿಸಿಯ ಕಮಾಂಡರ್ ಸೇರಿ ಮತ್ತೆ 6 ನಾಯಕರ ಬಲಿ ಪಡೆದಿತ್ತು. ಈಗ ನೇವಿ ಮುಖ್ಯಸ್ಥನನ್ನೇ ಮುಗಿಸಿಬಿಟ್ಟಿದೆ ಇಸ್ರೇಲ್. ಹಾಗೆ ನೋಡಿದ್ರೆ ಈಗ ಇರಾನ್ ಅಲ್ಲಿ ನಾಯಕತ್ವವೇ ಇಲ್ಲ. ಅಲಿ ರೆಜಾ ಹತ್ಯೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈತನ ಉಸ್ತುವಾರಿಯಲ್ಲೇ ಇರಾನ್ ಹಾರ್ಮೋಸ್ ಕಬ್ಜಾ ಮಾಡಿತ್ತು. ಈಗ ಹಾರ್ಮೋಸ್ ಉಸ್ತುವಾರಿಯನ್ನೇ ಇಸ್ರೇಲ್ ಉಡೀಸ್ ಮಾಡಿದೆ. ಮುಂದೇನಾಗುತ್ತೆ ಅದು ತೀರಾ ಇಂಟ್ರೆಸ್ಟಿಂಗ್. ಗಲ್ಫ್ ಯುದ್ಧದ 27ನೇ ದಿನ ಇರಾನ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ನೋಡಿ, ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಹುತೇಕ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯನ್ನು ಕೂಡ ಮಾಡಲಾಗಿತ್ತು. ಈಗ ಮತ್ತೊಬ್ಬ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಮೂಲಕ ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 27ನೇ ದಿನ. ಇವತ್ತು ಇರಾನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಮತ್ತೊಬ್ಬ ಲೀಡರ್ ಅನ್ನ ಹೊಡೆದು ಉಳಿಸಿದೆ. ನೇವಿ ಮುಖ್ಯಸ್ಥನನ್ನ ಹತ್ಯೆಗೈದಂತ ಇಸ್ರೇಲ್ ದಾಳಿಗೆ ಬಲಿಯಾದ ಕಮಾಂಡರ್ ಅಲಿ ರೆಜಾ ತಂಗಸೆರೆ, ಹಾರ್ಮೋಸ್ ಜಲಸಂಧಿ ಉಸ್ತುವಾರಿಯಾಗಿದ್ದಂಥವ, ಈಗ ಆತನನ್ನ ಹತ್ಯೆ ಮಾಡಿರೋದು. ಇರಾನ್ ನೇವಿ ಮುಖ್ಯಸ್ಥ ಆಗಿದ್ದಂತಹ ತಂಗಸೆರಿ, ಆತನ ಹತ್ಯೆಯನ್ನ ಇರಾನ್ ದೃಢಪಡಿಸಿಲ್ಲ, ಆದ್ರೆ ಇಸ್ರೇಲ್ ಆ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ. ಇಸ್ರೇಲ್ ಇದುವರೆಗೂ ಇರಾನ್ನ 14ಕ್ಕೂ ಹೆಚ್ಚು ಟಾಪ್ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಮೊದಲ ದಿನದ ದಾಳಿಯಲ್ಲಿ ಖಮೇನಿ ಸೇರಿ 7 ಟಾಪ್ ನಾಯಕರ ಹತ್ಯೆಗೈದಿತ್ತು. ನಂತರದ ದಿನದಲ್ಲಿ ಐಆರ್ಜಿಸಿಯ ಕಮಾಂಡರ್ ಸೇರಿ ಮತ್ತೆ 6 ನಾಯಕರ ಬಲಿ ಪಡೆದಿತ್ತು. ಈಗ ನೇವಿ ಮುಖ್ಯಸ್ಥನನ್ನೇ ಮುಗಿಸಿಬಿಟ್ಟಿದೆ ಇಸ್ರೇಲ್. ಹಾಗೆ ನೋಡಿದ್ರೆ ಈಗ ಇರಾನ್ ಅಲ್ಲಿ ನಾಯಕತ್ವವೇ ಇಲ್ಲ. ಅಲಿ ರೆಜಾ ಹತ್ಯೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈತನ ಉಸ್ತುವಾರಿಯಲ್ಲೇ ಇರಾನ್ ಹಾರ್ಮೋಸ್ ಕಬ್ಜಾ ಮಾಡಿತ್ತು. ಈಗ ಹಾರ್ಮೋಸ್ ಉಸ್ತುವಾರಿಯನ್ನೇ ಇಸ್ರೇಲ್ ಉಡೀಸ್ ಮಾಡಿದೆ. ಮುಂದೇನಾಗುತ್ತೆ ಅದು ತೀರಾ ಇಂಟ್ರೆಸ್ಟಿಂಗ್. ಗಲ್ಫ್ ಯುದ್ಧದ 27ನೇ ದಿನ ಇರಾನ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ನೋಡಿ, ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಹುತೇಕ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯನ್ನು ಕೂಡ ಮಾಡಲಾಗಿತ್ತು. ಈಗ ಮತ್ತೊಬ್ಬ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಮೂಲಕ ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 27ನೇ ದಿನ. ಇವತ್ತು ಇರಾನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಮತ್ತೊಬ್ಬ ಲೀಡರ್ ಅನ್ನ ಹೊಡೆದು ಉಳಿಸಿದೆ. ನೇವಿ ಮುಖ್ಯಸ್ಥನನ್ನ ಹತ್ಯೆಗೈದಂತ ಇಸ್ರೇಲ್ ದಾಳಿಗೆ ಬಲಿಯಾದ ಕಮಾಂಡರ್ ಅಲಿ ರೆಜಾ ತಂಗಸೆರೆ, ಹಾರ್ಮೋಸ್ ಜಲಸಂಧಿ ಉಸ್ತುವಾರಿಯಾಗಿದ್ದಂಥವ, ಈಗ ಆತನನ್ನ ಹತ್ಯೆ ಮಾಡಿರೋದು. ಇರಾನ್ ನೇವಿ ಮುಖ್ಯಸ್ಥ ಆಗಿದ್ದಂತಹ ತಂಗಸೆರಿ, ಆತನ ಹತ್ಯೆಯನ್ನ ಇರಾನ್ ದೃಢಪಡಿಸಿಲ್ಲ, ಆದ್ರೆ ಇಸ್ರೇಲ್ ಆ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ. ಇಸ್ರೇಲ್ ಇದುವರೆಗೂ ಇರಾನ್ನ 14ಕ್ಕೂ ಹೆಚ್ಚು ಟಾಪ್ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಮೊದಲ ದಿನದ ದಾಳಿಯಲ್ಲಿ ಖಮೇನಿ ಸೇರಿ 7 ಟಾಪ್ ನಾಯಕರ ಹತ್ಯೆಗೈದಿತ್ತು. ನಂತರದ ದಿನದಲ್ಲಿ ಐಆರ್ಜಿಸಿಯ ಕಮಾಂಡರ್ ಸೇರಿ ಮತ್ತೆ 6 ನಾಯಕರ ಬಲಿ ಪಡೆದಿತ್ತು. ಈಗ ನೇವಿ ಮುಖ್ಯಸ್ಥನನ್ನೇ ಮುಗಿಸಿಬಿಟ್ಟಿದೆ ಇಸ್ರೇಲ್. ಹಾಗೆ ನೋಡಿದ್ರೆ ಈಗ ಇರಾನ್ ಅಲ್ಲಿ ನಾಯಕತ್ವವೇ ಇಲ್ಲ. ಅಲಿ ರೆಜಾ ಹತ್ಯೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈತನ ಉಸ್ತುವಾರಿಯಲ್ಲೇ ಇರಾನ್ ಹಾರ್ಮೋಸ್ ಕಬ್ಜಾ ಮಾಡಿತ್ತು. ಈಗ ಹಾರ್ಮೋಸ್ ಉಸ್ತುವಾರಿಯನ್ನೇ ಇಸ್ರೇಲ್ ಉಡೀಸ್ ಮಾಡಿದೆ. ಮುಂದೇನಾಗುತ್ತೆ ಅದು ತೀರಾ ಇಂಟ್ರೆಸ್ಟಿಂಗ್. ಗಲ್ಫ್ ಯುದ್ಧದ 27ನೇ ದಿನ ಇರಾನ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ನೋಡಿ, ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಹುತೇಕ ಲೀಡರ್ಗಳನ್ನ ಹತ್ಯೆ ಮಾಡಿದೆ.
ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯನ್ನು ಕೂಡ ಮಾಡಲಾಗಿತ್ತು. ಈಗ ಮತ್ತೊಬ್ಬ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಮೂಲಕ ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 27ನೇ ದಿನ. ಇವತ್ತು ಇರಾನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಮತ್ತೊಬ್ಬ ಲೀಡರ್ ಅನ್ನ ಹೊಡೆದು ಉಳಿಸಿದೆ. ನೇವಿ ಮುಖ್ಯಸ್ಥನನ್ನ ಹತ್ಯೆಗೈದಂತ ಇಸ್ರೇಲ್ ದಾಳಿಗೆ ಬಲಿಯಾದ ಕಮಾಂಡರ್ ಅಲಿ ರೆಜಾ ತಂಗಸೆರೆ, ಹಾರ್ಮೋಸ್ ಜಲಸಂಧಿ ಉಸ್ತುವಾರಿಯಾಗಿದ್ದಂಥವ, ಈಗ ಆತನನ್ನ ಹತ್ಯೆ ಮಾಡಿರೋದು. ಇರಾನ್ ನೇವಿ ಮುಖ್ಯಸ್ಥ ಆಗಿದ್ದಂತಹ ತಂಗಸೆರಿ, ಆತನ ಹತ್ಯೆಯನ್ನ ಇರಾನ್ ದೃಢಪಡಿಸಿಲ್ಲ, ಆದ್ರೆ ಇಸ್ರೇಲ್ ಆ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ. ಇಸ್ರೇಲ್ ಇದುವರೆಗೂ ಇರಾನ್ನ 14ಕ್ಕೂ ಹೆಚ್ಚು ಟಾಪ್ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಮೊದಲ ದಿನದ ದಾಳಿಯಲ್ಲಿ ಖಮೇನಿ ಸೇರಿ 7 ಟಾಪ್ ನಾಯಕರ ಹತ್ಯೆಗೈದಿತ್ತು. ನಂತರದ ದಿನದಲ್ಲಿ ಐಆರ್ಜಿಸಿಯ ಕಮಾಂಡರ್ ಸೇರಿ ಮತ್ತೆ 6 ನಾಯಕರ ಬಲಿ ಪಡೆದಿತ್ತು. ಈಗ ನೇವಿ ಮುಖ್ಯಸ್ಥನನ್ನೇ ಮುಗಿಸಿಬಿಟ್ಟಿದೆ ಇಸ್ರೇಲ್. ಹಾಗೆ ನೋಡಿದ್ರೆ ಈಗ ಇರಾನ್ ಅಲ್ಲಿ ನಾಯಕತ್ವವೇ ಇಲ್ಲ. ಅಲಿ ರೆಜಾ ಹತ್ಯೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈತನ ಉಸ್ತುವಾರಿಯಲ್ಲೇ ಇರಾನ್ ಹರ್ಮೋಸ್ ಕಬ್ಜಾ ಮಾಡಿತ್ತು. ಈಗ ಹರ್ಮೋಸ್ ಉಸ್ತುವಾರಿಯನ್ನೇ ಇಸ್ರೇಲ್ ಉಡೀಸ್ ಮಾಡಿದೆ. ಮುಂದೇನಾಗುತ್ತೆ ಅದು ತೀರಾ ಇಂಟ್ರೆಸ್ಟಿಂಗ್. ಗಲ್ಫ್ ಯುದ್ಧದ 27ನೇ ದಿನ ಇರಾನ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ನೋಡಿ, ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಹುತೇಕ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯನ್ನು ಕೂಡ ಮಾಡಲಾಗಿತ್ತು. ಈಗ ಮತ್ತೊಬ್ಬ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಮೂಲಕ ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 27ನೇ ದಿನ. ಇವತ್ತು ಇರಾನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಮತ್ತೊಬ್ಬ ಲೀಡರ್ ಅನ್ನ ಹೊಡೆದು ಉಳಿಸಿದೆ. ನೇವಿ ಮುಖ್ಯಸ್ಥನನ್ನ ಹತ್ಯೆಗೈದಂತ ಇಸ್ರೇಲ್ ದಾಳಿಗೆ ಬಲಿಯಾದ ಕಮಾಂಡರ್ ಅಲಿ ರೆಜಾ ತಂಗಸೆರೆ, ಹಾರ್ಮೋಸ್ ಜಲಸಂಧಿ ಉಸ್ತುವಾರಿಯಾಗಿದ್ದಂಥವ, ಈಗ ಆತನನ್ನ ಹತ್ಯೆ ಮಾಡಿರೋದು. ಇರಾನ್ ನೇವಿ ಮುಖ್ಯಸ್ಥ ಆಗಿದ್ದಂತಹ ತಂಗಸೆರಿ, ಆತನ ಹತ್ಯೆಯನ್ನ ಇರಾನ್ ದೃಢಪಡಿಸಿಲ್ಲ, ಆದ್ರೆ ಇಸ್ರೇಲ್ ಆ ಬಗ್ಗೆ ಮಾಹಿತಿಯನ್ನು ಹೊರಹಾಕಿದೆ. ಇಸ್ರೇಲ್ ಇದುವರೆಗೂ ಇರಾನ್ನ 14ಕ್ಕೂ ಹೆಚ್ಚು ಟಾಪ್ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಮೊದಲ ದಿನದ ದಾಳಿಯಲ್ಲಿ ಖಮೇನಿ ಸೇರಿ 7 ಟಾಪ್ ನಾಯಕರ ಹತ್ಯೆಗೈದಿತ್ತು. ನಂತರದ ದಿನದಲ್ಲಿ ಐಆರ್ಜಿಸಿಯ ಕಮಾಂಡರ್ ಸೇರಿ ಮತ್ತೆ 6 ನಾಯಕರ ಬಲಿ ಪಡೆದಿತ್ತು. ಈಗ ನೇವಿ ಮುಖ್ಯಸ್ಥನನ್ನೇ ಮುಗಿಸಿಬಿಟ್ಟಿದೆ ಇಸ್ರೇಲ್. ಹಾಗೆ ನೋಡಿದ್ರೆ ಈಗ ಇರಾನ್ ಅಲ್ಲಿ ನಾಯಕತ್ವವೇ ಇಲ್ಲ. ಅಲಿ ರೆಜಾ ಹತ್ಯೆ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈತನ ಉಸ್ತುವಾರಿಯಲ್ಲೇ ಇರಾನ್ ಹರ್ಮೋಸ್ ಕಬ್ಜಾ ಮಾಡಿತ್ತು. ಈಗ ಹರ್ಮೋಸ್ ಉಸ್ತುವಾರಿಯನ್ನೇ ಇಸ್ರೇಲ್ ಉಡೀಸ್ ಮಾಡಿದೆ. ಮುಂದೇನಾಗುತ್ತೆ ಅದು ತೀರಾ ಇಂಟ್ರೆಸ್ಟಿಂಗ್. ಗಲ್ಫ್ ಯುದ್ಧದ 27ನೇ ದಿನ ಇರಾನ್ಗೆ ಒಂದು ಬಿಗ್ ಶಾಕ್ ಎದುರಾಗಿರೋದು. ನೋಡಿ, ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಬಹುತೇಕ ಲೀಡರ್ಗಳನ್ನ ಹತ್ಯೆ ಮಾಡಿದೆ. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಹತ್ಯೆಯನ್ನು ಕೂಡ ಮಾಡಲಾಗಿತ್ತು. ಈಗ ಮತ್ತೊಬ್ಬ ಲೀಡರ್ ಅನ್ನ ಇಸ್ರೇಲ್ ಹತ್ಯೆ ಮಾಡಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಆ ಮೂಲಕ ಗಲ್ಫ್ ಯುದ್ಧ ಶುರುವಾಗಿ ಇವತ್ತಿಗೆ 27ನೇ ದಿನ. ಇವತ್ತು ಇರಾನ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಇಸ್ರೇಲ್. ಮತ್ತೊಬ್ಬ ಲೀಡರ್ ಅನ್ನ ಹೊಡೆದು ಉಳಿಸಿದೆ. ನೇವಿ ಮುಖ್ಯಸ್ಥನನ್ನ ಹತ್ಯೆಗೈದಂತ ಇಸ್ರೇಲ್ ದಾಳಿಗೆ ಬಲಿಯಾದ ಕಮಾಂಡರ್ ಅಲಿ ರೆಜಾ ತಂಗಸೆರೆ, ಹಾರ್ಮೋಸ್ ಜಲಸಂಧಿ ಉಸ್ತುವಾರಿಯಾಗಿದ್ದಂಥವ, ಈಗ ಆತನನ್ನ ಹತ್ಯೆ ಮಾಡಿರೋದು. ಇರಾನ್ ನೇವಿ ಮುಖ್ಯಸ್ಥ ಆಗಿದ್ದಂತ